ಅಕ್ಷಯ್ ದಮ್ ಬಿರಿಯಾನಿ ಇವಾಗ ಪಾರ್ಸಲ್ ತಗೊಂಡಿದ್ದೀವಿ. ಮುಂದೆ ಹೋಗಿ ಆನಂದ್ ತಗೊಂಡು ಕಂಪೇರ್ ಮಾಡ್ತೀವಿ ಯಾವ್ದು ಚೆನ್ನಾಗಿದೆ ಅಂತ. ಏನಾ ಸಪೋರ್ಟ್ ಮಾಡಿ. ಇವಾಗ ಆನಂದ್ ದಮ್ ಬಿರಿಯಾನಿ ಹತ್ರ ಹೋಗ್ತಾ ಇದ್ದೀವಿ. ಅದನ್ನು ತಗೊಂಡು ಎರಡು ಕಂಪ್ಯಾರಿಸನ್ ಮಾಡೋಣ, ಯಾವ ಬಿರಿಯಾನಿ ಚೆನ್ನಾಗಿದೆ. ಯಾವ ಬಿರಿಯಾನಿಯಲ್ಲಿ ಪೀಸ್ ಮೆತ್ತಗಿದಾವೋ ನೋಡ್ಬೇಕು. ತಿನ್ನು. ಕ್ಯಾರೆಟ್ ಅಲ್ವಾ? ಕ್ಯಾರೆಟ್ ಅಲ್ವಾ ಚೆನ್ನಾಗಿರುತ್ತೆ ಅಂತ ತಗೊಂಡು, ಬಟ್ ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ಏನಿಲ್ಲ. 50 ರೂಪಾಯಿ ಸುಮ್ಮನೆ ಕಾಸು ವೇಸ್ಟ್. ಹೆಂಗ ಅನ್ನಿಸ್ತೈತೆ ಕ್ಯಾರೆಟ್ ಅಲ್ವಾ? ಸರಿಗಿಲ್ಲ ಅಂತ ಇದ್ದೀನಿ, ಎಲ್ಲ ನ್ಯಾಕೆಟ್ ತಿಂತ ಇದ್ದೀನಿ. ಉಡುಪಿನಾಗೇನೆ 30 ರೂಪಾಯಿ ಇದು, ಇಲ್ಲ 50. ಅದು ಆಗುತ್ತಿಲ್ಲ ಗೊತ್ತಿಲ್ಲಲ್ಲ. ಗುರು ಕೊಡೋ. ಇದು ವೆಜ್ ಪಾಪಿ. ಅದಕ್ಕೆ ಖಾರ ಏನು ಗಂಟೆ ಆಗ್ತಿರಲ್ಲ, ಕ್ಲೀನಾಗಿ ಗಂಟಾಗ ಬರೋಲ್ಲ, ಹಿಂಗೆ ಎಳೆಯಾಗಿ ಬರ್ಬೇಕು. ಓಕೆ ಗೈಸ್, ಇವಾಗ ಬಿರಿಯಾನಿ ರಿವ್ಯೂ ಮಾಡಕ್ಕೆ ಬಂದಿದ್ದೀವಿ. ಯಾವ್ದು? ಅಕ್ಷಯ್ ವರ್ಸಸ್ ಆನಂದ್. ಇದು ಬಂದ್ಬಿಟ್ಟು ಇದು ಯಾವ್ದಪ್ಪ? ಹಾಕಿ ಪಕ್ಕ ನೋಡು. ಅಕ್ಷಯ್. ಇದು ಆನಂದ್ ದಮ್ ಬಿರಿಯಾನಿ. ಆನಂದ್ ದಮ್ ಬಿರಿಯಾನಿ ಕಡಿಮೆ ಕೊಟ್ಟನಲ್ಲ. ಆನಂದ್ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದೆ. ರೈಸ್ ಓನ್ಲಿ. ಅಕ್ಷಯ್ ನೋಡ್ರಿ, ಇದು ಅಕ್ಷಯ್. ಇದು ಕ್ವಾಂಟಿಟಿನೂ ಸ್ಯಾನ ಇದೆ. ಆಲ್ಮೋಸ್ಟ್ ಫ್ಲೇವರ್ ಎಲ್ಲ ಒಂದೇ ತರ ಕಾಣ್ತಿದ್ದಾವೆ. ಶಿವಾಜಿ ಅದು ಓನ್ಲಿ ಇದು ಕಣೋ, ಅದಕ್ಕೆ ಕಾಣ್ತಿದೆ. ಇದು ಬಂದ್ಬಿಟ್ಟು ಆನಂದ್ ದಮ್ ಬಿರಿಯಾನಿ, ಇದು ಅಕ್ಷಯ್ ದಮ್ ಬಿರಿಯಾನಿ. ಕಬಾಬ್ ಇದೆ, ಕಬಾಬ್ ದುಡ್ಡಿಕ್ಕಿದ್ವಿ ಬಿಡಿ. ಬಿಸಿ ಬಿಸಿ ಕಬಾಬು. ಅವ್ನು ವೆಜ್ ಪಾಪಿ. ಟೇಸ್ಟ್ ನೋಡಿ ಹೇಳಲಿ, ಟೇಸ್ಟ್ ಹೇಳ ಅಷ್ಟೇ, ಯಾವ್ದು ಚೆನ್ನಾಗೈತೆ ಅಂತ. ತಿಂದು ನೀವೇ ಪಕ್ಕ ಪ್ರಾಪರಾಗಿ ಹೇಳ್ತೀವಿ ಗೈಸ್. ಯಾವುದೇ ಥರ ಫೇಕ್ ಆಗಲಿ ಮುಂದೆ ಇಲ್ದಿದ್ದೆಲ್ಲ ಹೇಳಕ್ ಹೋಗಲ್ಲ. ಎಲ್ಲರ ಥರ ಇದ್ದಿದ್ದಂಗೆ ಹೇಳ್ತೀವಿ. ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ದೀವಿ ಅಂತ ನಮ್ಗೆ ಯಾರು ಬದನೆಗೆ ಕೊಟ್ಟ. ನೀನು ಟೇಸ್ಟ್ ಮಾಡೋದು ನಮ್ಗೆ ಯಾಕೋ ಖಾರ, ನೀವು ತಿನ್ನು. ಎರಡು ಒಂದು ಸ್ವಲ್ಪ ಟೇಸ್ಟ್ ಮಾಡು. ಅದು ಬೇರೆ ಇದು ಬೇರೆ ಕಲಿತೆ ಒಂದು ಅಲ್ಲ. ಇದ್ರಾಗೆ ಆ್ಯಕ್ಚುಲಿ ಆನಂದ್ ದಮ್ ಬಿರಿಯಾನಿ ಅಲ್ಲಿ ಹೋದಾಗ ಎಲ್ಲ ಖಾಲಿ ಆಗೋಗಿತ್ತು. ಸೊ ಓನ್ಲಿ ರೈಸ್ ಮಾತ್ರ ತಗೊಂಡ್ರೆ. ಆ್ಯಕ್ಚುಲಿ ರೈಸ್ ಮಾತ್ರ ಸಿಕ್ಕಿದೆ, ಬಿರಿಯಾನಿ ಒಂದು ಸಿಕ್ಕಿದೆ, ಪೀಸ್ ಸಿಕ್ಕಿಲ್ಲ. ಆನಂದ್ ಆಲ್ರೆಡಿ ನಾವು ಹೋಗೋದ್ರೊಳಗೆ ಕಂಪ್ಲೀಟ್ ಆಗೋಗಿತ್ತು. ಫ್ಲೇವರ್ ಹೆಂಗಿದೆ ಹೇಳಿ? ಸಾಕಾಗಿದೆ. ಚೆನ್ನಾಗಿದೆ. ಇದು ಬಿಸಿ ಮಾಡ್ಬೇಕು ಇನ್ನು. ಬಿಸಿ ಕಂಪೇರ್ ಮಾಡಿದ ಯಾವ ಚೆನ್ನಾಗಿದೆ? ಅಕ್ಷಯನೇ ಚೆನ್ನಾಗೈತೆ ಅನ್ನಿಸ್ತಿದೆ. ಏನು ಸರಿ ಈಗ ಅಕ್ಕಿ ಕೂಡ ದಪ್ಪ ಆಯ್ತಾ? ಸಾಲ್ಟು ಮಸಾಲ ಎಲ್ಲ ಪ್ರಾಪರಾಗಿ ಅನ್ನಿಸ್ತಾ ಐತೆ. ಇದು ಕರೆಕ್ಟಾಗಿದೆ. ಆ್ಯಕ್ಚುಲಿ ಅಕ್ಷಯ್ದು ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೈತೆ ಬಿರಿಯಾನಿದು. ಇದೊಂದು ಸ್ವಲ್ಪ ಬಿರಿಯಾನಿ ಚೆನ್ನಾಗೇ ಇದೆ, ಬಟ್ ಅಕ್ಷಯ್ದು ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡ್ತಾ ಇದೆ ಆನಂದ್ಕಿನ್ನ. ಒಂದ್ಸರಿ ಪೀಸ್ ತಿಂದು ನೋಡ್ತೀನಿ.
ನೀನು ಒಂದು ಸ್ವಲ್ಪ ಪೀಸ್ ನೀನು ಮಣಿ ಬಿರಿಯಾನಿ ಪೀಸು ಚೆನ್ನಾಗಿದೆ. ಮಣಿ ಬಿರಿಯಾನಿ ಜಾಸ್ತಿ ಲಾಸ್ಟ್ ಟೈಮ್ ಮಣಿ ಬಿರಿಯಾನಿ ತಿಂದಿದ್ವಿ, ಅಲ್ಲೇ ತಿಂದಿದ್ವಲ್ಲ ಆಟಾಗೆ ಅದು ಎರಡಕ್ಕಿಂತ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದು. ಬಟ್ ಅಲ್ಲೇ ಹಾಟಾಗಿ ತಿಂದಿದ್ರೆ ಇದು ಕೂಡ ಗೊತ್ತಾಗೋದು. ಪೀಸ್ ಕೂಡ ಚೆನ್ನಾಗಿದೆ guys. ಇದು ಆ್ಯಕ್ಚುಲಿ ಪೀಸ್ ಇರಲಿಲ್ಲ, ಅದಕ್ಕೆ ಕಬಾಬ್ ತಗೊಂಡಿದ್ವಿ. ಕಬಾಬ್ ಏಕ್ದಮ್ ಕತ್ತು ತಿನ್ನ ನೀನು ಕಬಾಬ್ ಇಲ್ಲ ಮಟನ್ ಪೀಸ್ ಏಕೆ? ಆ್ಯಕ್ಚುಲಿ ಅಕ್ಷಯ್ ದಮ್ ಬಿರಿಯಾನಿ ಬಂದ್ಬಿಟ್ಟು 290, ಎಕ್ಸ್ಟ್ರಾ 10 ರೂಪಾಯಿ ಪ್ಯಾಕಿಂಗ್. ಇದು ಬಂದ್ಬಿಟ್ಟು ಬಿರಿಯಾನಿ ಮಾತ್ರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಓನ್ಲಿ ರೈಸ್ ಪೀಸ್ ಖಾಲಿ ಆಗೋದು. ವಿತ್ ಪೀಸ್ ಬಿರಿಯಾನಿ ಆದರೆ 300 ಅಲ್ಲೇನು? 300 ಇದೆ. ವಿತೌಟ್ ಪೀಸ್ ಆದರೆ 100 ರೂಪೀಸ್ ಇದೆ. 100 ತಾನೇ ನೀನು ಪೇ ಮಾಡಿದ್ದು? 100 ಕಂಪೇರ್ ಮಾಡಿದ್ರೆ ನನಗೆ ಅಕ್ಷಯ್ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತೈತೆ. ನೀನು ನೋಡಲಿ ಟೇಸ್ಟ್ ನೋಡ. ರೈಸ್ ಟೇಸ್ಟ್ ನೋಡಿ ಏನಾಗಲ್ಲ. ಇದು ಬೇರೆ ತಿಂದು ಎರಡು ಒಂದೇನಪ್ಪ ಸ್ವಾಮಿ. ಒಂದ್ಸಲ ತಿಂದು ಫಸ್ಟ್ ತಿನ್ನು. ಬ್ಯಾಡ್ ಬಿಡಲಿ ತಿನ್ನ ಏನಾಗಲ್ಲ, ತಿನ್ನು. ರೈಸ್ ಒಂದು ತಿನ್ನು, ಏನಾಗಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮತ್ತೆ ಹೆಂಗಾಯ್ತು ಅವಿಸ್ ಯುವರ್ ಫೀಲಿಂಗ್? ಚೆನ್ನಾಗಿದೆ. ಇನ್ನೊಂದು ಬೇಕಾ? ಹಿಂಗೆ ಸಾಕಾಗೋಯ್ತಾ? ಚೆನ್ನಾಗಿದೆ ಸರ್, ನಿದ್ದೆ ಕೆಟ್ಟಾಯ್ತು. ನಿದ್ದೆ ಕೆಡ್ತಾ? ತಿರ್ಗಿ ಆಮೇಲೆ ರೂಮ್ ಹೋಗಿ ಕರ್ಕೊಬಿಡ. ಗೈಸ್, ಯಾವುದೇ ಥರ ಪಾರ್ಶಾಲಿಟಿ ಇಲ್ಲ. ಯಾರಿಗನ್ಸಿದ್ದು ಅದು ಹೇಳ್ತೀವಿ ಏನ. ಇತ್ತಿನ್ನು ಚೆನ್ನಾಗಿದೆ ಅನ್ನಿಸ್ತದೆ. ಸರ್ ಅಂಬೂರು ಟೇಸ್ಟ್ ಮಾಡ್ಬೇಕು ನಾವು. ಯಾವುದು? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಅಂಬೂರು ಸೇವೆ ಬರ್ತೈತಲ್ಲ, ಹಾಕೋದು. ಅಂಬೂರು ಅಂದರೆ ನಮ್ಮ ಬೆಂಗಳೂರು ಅಂಬೂರಲ್ಲ, ಇಲ್ಲಿ ರಿಯಲ್ ಮಾಡೋದು ತಮ್ಮಲ್ಲ. ತಿಂದಿದ್ದ ನೀನು? ಯಾವ ಊರಿಗೆ ತಿರುಗಿದ್ದ ನೀನು ತಿನ್ನೋಕ್ಕೆ? ಟೇಸ್ಟ್ ಮಾಡಾಕ ಆಯ್ತಾ? ಏನೋ ಇದು ಚೆನ್ನಾಗಿಲ್ಲ. ಮತ್ತು ಯಾವ ಬೆಳಿಗ್ಗೆ ಮಾಡಿರ್ತಾರೆ ಅದು. ನಾನು ಅದಕ್ಕೆಲ್ಲ ಬಿಸಾಕಿದ್ದೆ. ಮೊಸರು ಬಜ್ಜಿ ಏನೋ ಇಸ ಹೊಡಿತೀರಿ. ಒಂದೆರಡು ಡೇಟ್ ಹತ್ರಕ್ಕೆ ಬಂದಿರ್ತೇನೆ. ಹಂಗಿರೋದ ಸೌತೆಕಾಯಿ ಇರುತ್ತಲ್ಲ, ಸೌತೆಕಾಯಿ ಕೆಟ್ಟದ್ದು ಹಾಕಿರ್ತಾರೆ. ಅಂದರೆ ಇಸೆ ಇರ್ತಾವಲ್ಲ, ಅದು ಇಸ ಇರ್ತಾವೆ ಮನೆಗಳು. ಸೌತೆಕಾಯಿ ಇಸ ಹೊಡಿತದೆ. ಯಾರು ತಿಂತಾರಲ್ಲ? ತಾಳಲೇ ರೈಸ್ ಏನಾಗಲ್ಲ. ಆ ಪೀಸ್ ಹೆಂಗೆ ನೀನು ತಿಂತೀರ ಪೀಸ್? ಬೊಂಬಾದು. ಆಹಾ, ನಮ್ಗೆ ಈ ವಿಡಿಯೋನ ಲೆಂತ್ ಮಾಡೋಕೆ ಇಷ್ಟ ಇಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ಟೈಮು ಮಲ್ಲಿಕಾ ಬಿರಿಯಾನಿಗೂ ಈ ಅಕ್ಷಯ್ ಬಿರಿಯಾನಿಗೂ ರಿವ್ಯೂ ಹೇಳ್ತೀವಿ ತಿಂದ್ಬಿಟ್ಟು. ಹಾಂ, ಓಕೆ, ಹಿಂಗೆ ಬೇರೆ ಬೇರೆ ಫುಡ್ ಏನೋ ಕಂಪ್ಯಾರಿಸನ್, ರಿಚ್ ವರ್ಸಸ್ ಪೂರ್ ಈ ಥರ ಬೇಕಂದರೆ ಹೇಳಿ, ಎಲ್ಲ ಮಾಡ್ತೀವಿ. ಆ್ಯಕ್ಚುಲಿ BTM ಅಲ್ಲಿ ಒಂದು ಟಿಫನ್ ಸೆಂಟರ್ ಇದೆ.
ಬುರುಕ್ ತಿನ್ನಕ್ಕೆ ಯಾಕೋ ನಿನಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮತ್ತೆ ಇನ್ನೊಂದು ವಿಡಿಯೋಲಿ ಮಾಡೋಣ ಅದನ್ನ. ಅಲ್ಲೆಲ್ಲ ಇದಪ್ಪ. ವಿಡಿಯೋ ನಿಮಗೆ ಮುಗಿಸ್ತಾ ಇದೆ. ಬಾಯ್ ಬಾಯ್. ಹೋಗಲ್ಲ, ಕಟ್ ಮಾಡೋಕಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿಸ್ತದೆ? ಓಕೆ ಬಾಯ್.